ನಮ್ಮ ಕರ್ನಾಟಕ ಘನ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಸಿಂದಗಿ ನಗರದ ಮೆಟ್ರಿಕ್ ನಂತರ ಮತ್ತು ಮೆಟ್ರಿಕ್ ಪೂರ್ವ ಈ ಎರಡೂ ವಸತಿ ನಿಲಯಗಳ ಒಂದು ಭೂಮಿ ಪೂಜಾ ಸಮಾರಂಭದ ಅತ್ಯಂತ ಅರ್ಥಪೂರ್ಣವಾದ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರುವಂಥ ಆತ್ಮೀಯರಾದ ರಾಜಶೇಖರ್ ಕುಚ್ಬಾಳ್ ಅವರೇ, ವೈಸಿ ಮಯೂರ್ ಅವರೇ, ನಮ್ಮ ಪ್ರಾಧಿಕಾರದ ಅಧ್ಯಕ್ಷರಾದ ಹನುಮಂತ್ ಸುಣಗಾರ್ ಅವರೇ, ಆಲ್ಮೇಲ್ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ಸಾದಿಕ್ ಸುಂಬಾಡ್ ಅವರೇ, ಇಲ್ಲಿರುವಂಥ ಸಮಸ್ತ ಎಲ್ಲ ನನ್ನ ಗುರು ಹಿರಿಯರೇ, ಯುವ ಮಿತ್ರರೇ, ಇಲಾಖೆಯ ಎಲ್ಲ ಅಧಿಕಾರಿ ವೃಂದವೇ, ಈ ಒಂದು ವಸತಿ ನಿಲಯದ ಎಲ್ಲ ವಿದ್ಯಾರ್ಥಿಗಳೇ, ಮಾಧ್ಯಮದ ಎಲ್ಲ ಸ್ನೇಹಿತರೇ, ತಮಗೆಲ್ಲರಿಗೂ ಈ ಕಾರ್ಯಕ್ರಮದ ಮೂಲಕ ನನ್ನ ನಮಸ್ಕಾರಗಳನ್ನು ತಿಳಿಸಿ, ಇವತ್ತು ಅತ್ಯಂತ ಸಂತೋಷದ ಸಮಾರಂಭ. 2023 ನಾನು ಈ ಭಾಗದ ಶಾಸಕನಾಗಿ ಚುನಾಯಿತ ಆದಮೇಲೆ ಈ ವಸತಿ ನಿಲಯಕ್ಕೆ ನಾನು ಭೇಟಿ ಕೊಟ್ಟಿದ್ದೆ. ಭೇಟಿ ಕೊಟ್ಟಾಗ ಶಿಥಿಲಗೊಂಡಿರುವಂಥ ಎರಡೂ ವಸತಿ ನಿಲಯಗಳನ್ನು ಇವತ್ತು ಪುನರ್ಜೀವಗೊಳಿಸಬೇಕು, ಇಲ್ಲಿ ನೂತನವಾದ 2 ವಸತಿ ನಿಲಯಗಳು ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಆಗಿನ ಸಮಾಜ ಕಲ್ಯಾಣ ಸಚಿವರಾದ ಸನ್ಮಾನ್ಯ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಅವರಿಗೆ ಒಂದು ಪತ್ರ ಕೊಟ್ಟಿದ್ದೇನೆ. ನಮ್ಮ ಎರಡೂ ವಸತಿ ನಿಲಯಗಳು ಶಿಥಿಲಗೊಂಡವ, ಅದಕ್ಕೆ ನೀವು ನೂತನ ವಸತಿ ನಿಲಯಗಳಿಗೆ ನಮಗೆ ದುಡ್ಡು ಮಂಜೂರು ಮಾಡ್ಬೇಕಂತೇಳಿ ಒಂದು ಪತ್ರ ಕೊಟ್ಟಿದ್ದ ಕಾರಣವ ಆಗಿ ಇವತ್ತು ಸನ್ಮಾನ್ಯ ಆಗಿನ ಸಚಿವರಾದ ಎಸ್ ಸಿ ಮಾದೇವಪ್ಪನವರು ಇವತ್ತು 11,90,00,000 ವೆಚ್ಚದ ಈ ಎರಡೂ ವಸತಿ ನಿಲಯಗಳನ್ನು ಅವರ ಕಾಲದಲ್ಲಿ ಮಂಜೂರು ಮಾಡಿದ್ದಕ್ಕಾಗಿ ಇಡೀ ಸಿಂದಗಿ ಮತಕ್ಷೇತ್ರದ ಮಹಾಜನತೆ ಪರವಾಗಿ ಸನ್ಮಾನಿತರಿಗೆ ನಾ ಇವತ್ತು ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದೊಂದು ಕನಸಿತ್ತು. ಏನು ಕನಸಪ್ಪ ಅಂತಂದ್ರೆ, ನಮ್ಮ ಭಾರತದ ಮಹಾಜನತೆ ಇವತ್ತು ಶಿಕ್ಷಣವನ್ನು ಪಡಿಬೇಕಂತೇಳಿ ಅವರದ್ದು ಒಂದು ಕೂಗಿತ್ತು, ಅವರ ಕನಸಿತ್ತು, ಅವ್ರದ್ದೊಂದು ವಿಷನ್ ಇತ್ತು. ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ. ಬರೀ ನಾವು ಶಿಕ್ಷಣ ಕಲಿಬೇಕಂತಂದ್ರೆ ಇವತ್ತು ವಿದ್ಯಾರ್ಥಿನಿಯರಿಗೆ ಅತ್ಯುತ್ತಮವಾದ ವಾತಾವರಣ ಇರಬೇಕು, ಅವರಿಗೆ ಮೂಲಭೂತ ಸೌಕರ್ಯಗಳಿರಬೇಕು. ವಸತಿ ನಿಲಯಗಳ ಜೊತೆ ಇವತ್ತು ಗ್ರಂಥಾಲಯಗಳು, ಆಟದ ಮೈದಾನಗಳು, ಶೌಚಾಲಯಗಳು, ಇವತ್ತು ಊಟದ ವ್ಯವಸ್ಥೆ, ಉಪಹಾರದ ವ್ಯವಸ್ಥೆಯನ್ನು ಅತ್ಯುತ್ತಮ ಗುಣಮಟ್ಟದಲ್ಲಿ ನೀಡಬೇಕನ್ನೋದು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕನಸಿತ್ತು. ಆ ಕನಸನ್ನು ಇವತ್ತು ದಿವಂಗತ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಡಿ ದೇವರಾಜ ಅರಸ್ ಅವರ ಕಾಲದಲ್ಲಿ ಅವರ ಒಂದು ಕನಸಿನ ಕೂಸಾದ ಈ ವಸತಿ ನಿಲಯಗಳನ್ನು ಪ್ರಾರಂಭ ಮಾಡೋದ್ರ ಜೊತೆಗೆ ಇವತ್ತು ಪ್ರತಿಯೊಂದು ತಾಲೂಕಿನಲ್ಲಿರುವಂಥ ವಿದ್ಯಾರ್ಥಿನಿಯರಿಗೆ ಬರೀ ಶಾಲೆ ಕಾಲೇಜುಗಳು ಪ್ರಾರಂಭ ಮಾಡಿದ್ರೆ ಮಕ್ಕಳಿಗೆ ನಾವು ಸೇವೆ ಸಲ್ಲಿಸದಂಗೆ ಆಗೋದಿಲ್ಲ. ಅದ್ರ ಜೊತೆಗೆ ವಸತಿ ನಿಲಯಗಳು ಇದ್ರೆ ಮಾತ್ರ ನಾವು ಗುಣಮಟ್ಟದ ಶಿಕ್ಷಣ ಕೊಡ್ಬೋದು ಅನ್ನೋ ನಿಟ್ಟಿನಲ್ಲಿ ಅವರ ದೂರದೃಷ್ಟಿಯ ಫಲವಾಗಿ ಇವತ್ತು ಇಂಥ ವಸತಿ ನಿಲಯಗಳು ಪ್ರತಿಯೊಂದು ಕರ್ನಾಟಕದ ಪ್ರತಿಯೊಂದು ತಾಲೂಕು ಕೇಂದ್ರಗಳಲ್ಲಿ ಇವತ್ತು ನಿರ್ಮಾಣ ಆಗ್ತಾ ಇವೆ. ಇವತ್ತು ಬಹಳ ಸಂತೋಷ. ಈಗಾಗಲೇ ಇವತ್ತು 11,90,00,000 ವೆಚ್ಚದ ಈ ವಸತಿ ನಿಲಯಗಳ ಟೆಂಡರ್ ಆಗಿ, ಕಾಮಗಾರಿ ಟೆಂಡರ್ ಆಗಿ, ಈಗ ಇದು ಕೆಲಸ ನಾಳೆಯಿಂದಲೇ ಪ್ರಾರಂಭ ಆಗ್ತದೆ. ರಾಜು ಕುಚ್ಬಾಳ್ ಅವರು, ವೈಸಿ ಮಯೂರ್ ಅವರು ಹೇಳಿದ ಹಾಗೆ ಗುತ್ತಿಗೆದಾರರು, ಇಲಾಖೆ ಅಧಿಕಾರಿಗಳು ಇದ್ರ ಮೇಲೆ ಹೆಚ್ಚಿನ ನಿಗಾ ವಹಿಸಿ, ಲಕ್ಷ್ಯ ವಹಿಸಿ ಗುಣಮಟ್ಟದ ಕಾಮಗಾರಿ ಇಲ್ಲಿ ಆಗಬೇಕು. ಇವತ್ತು ಮಕ್ಕಳಿಗೆ ಇದರ ಉಪಯೋಗ ಬಹುಕಾಲವರೆಗೆ ಇರಬೇಕಂತ ಅನ್ನೋ ನಿಟ್ಟಿನಲ್ಲಿ ಬಹಳ ಗುಣಮಟ್ಟದಿಂದ ಈ ಕಾಮಗಾರಿ ತೆಗೆದುಕೊಳ್ಳಲು ತಾವು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಿ